ಕಾವೇರಿ ವಿವಾದ ಕರುನಾಡಿಗೆ ಮತ್ತೊಮ್ಮೆ ಶಾಕ್ ಎದುರಾಗಿದೆ. ದೆಹಲಿಯಲ್ಲಿ ಸಿಡಬ್ಲ್ಯೂಎಂಎ ಮಹತ್ವದ ಸಭೆ ಇದೀಗ ಆರಂಭ ಆಗಿದೆ. ರಾಜ್ಯದ ಪರವಾಗಿ ಅಧಿಕಾರಿ ಗೌರವ್ ಗುಪ್ತಾ ಸಭೆಯಲ್ಲಿ ಭಾಗಿಯಾಗಿದ್ದಾರೆ. ತಮಿಳುನಾಡಿಗೆ ನೀರು ಹರಿಸುವಂತೆ ಸಿಡಬ್ಲ್ಯೂಆರ್ಸಿ ನೀಡಿದ ಶಿಫಾರಸು. ನಿತ್ಯ 1.03 ಟಿಎಂಸಿ ನೀರು ಹರಿಸೋಕೆ ಶಿಫಾರಸನ್ನ ಮಾಡಿದೆ ಸಿಡಬ್ಲ್ಯೂಆರ್ಸಿ. ಒಟ್ಟು 15 ರಿಂದ 16 ಟಿಎಂಸಿ ನೀರು ಹರಿಸುವಂತೆ ಶಿಫಾರಸು ಮಾಡಿದೆ ಸಿಡಬ್ಲ್ಯೂಆರ್ಸಿ. ಸಿಡಬ್ಲ್ಯೂಆರ್ಸಿ ಶಿಫಾರಸಿನ ಬೆನ್ನಲ್ಲೇ ಇದೀಗ ಸಿಡಬ್ಲ್ಯೂಎಂಎ ಮಹತ್ವದ ಸಭೆ ನಡೀತಾ ಇರೋದು. ಈ ಶಿಫಾರಸನ್ನ ಪ್ರಶ್ನೆ ಮಾಡ್ತಿದ್ದಾರೆ ಕರ್ನಾಟಕದ ಪರ ಅಧಿಕಾರಿಗಳು. ಸಿಡಬ್ಲ್ಯೂಆರ್ಸಿ ಶಿಫಾರಸು ಅವೈಜ್ಞಾನಿಕವಾಗಿದೆ ಅಂತ ಹೇಳಿ ರಾಜ್ಯದ ಪರವಾಗಿ ವಾದವನ್ನ ಮಂಡಿಸ್ತಾ ಇದ್ದಾರೆ ಅಧಿಕಾರಿಗಳು. ಪ್ರತಿನಿತ್ಯ 3500 ಕ್ಯೂಸೆಕ್ ನೀರು ಹರಿಸುವಂತೆ ಹಿಂದಿನ ಆದೇಶ ಏನಿತ್ತು, ಇದರ ವಿರುದ್ದನೇ ಜನಾಕ್ರೋಶ ವ್ಯಕ್ತವಾಗಿತ್ತು. ರಾಜ್ಯದಲ್ಲಿ ನೀರಿನ ಕೊರತೆ ಇದೆ, ಇಲ್ಲಿನ ರೈತರಿಗೇನೆ ಬೆಳೆ ಬೆಳಿಬೇಡಿ ಅಂತ ಹೇಳಿ ಖುದ್ದು ಮುಖ್ಯಮಂತ್ರಿಗಳು ಹೇಳಿಬಿಟ್ಟಿದ್ದಾರೆ. ಇಂತಹ ಸಂದರ್ಭದಲ್ಲಿ ತಮಿಳುನಾಡಿಗೆ ನೀರು ಯಾವುದೇ ಕಾರಣಕ್ಕೂ ಹರಿಸಲಿಕ್ಕೆ ರಾಜ್ಯ ಸರ್ಕಾರ ಸಮ್ಮತಿಯನ್ನು ಸೂಚಿಸಬಾರದು ಅನ್ನೋ ಆಗ್ರಹ ರೈತ ಹಾಗೆ ಕನ್ನಡ ಪರ ಸಂಘಟನೆಗಳಿಂದ ಕೇಳೋಕೆ ಸಿಕ್ಕಿತ್ತು. ಇನ್ನು ಒಂದು ಮಟ್ಟಕ್ಕೆ ಈ ಜಲಾಶಯಗಳಲ್ಲಿ ನೀರಿನ ಪ್ರಮಾಣ ಹೆಚ್ಚಾಗಿತ್ತು. ಅನಿವಾರ್ಯವಾಗಿ ತಮಿಳುನಾಡಿಗೆ ನೀರು ಹರಿಸುವಂತಹ ಪರಿಸ್ಥಿತಿ ಬಂತು. ಹೀಗಾಗಿ ಹೋರಾಟಗಳು ಕೂಡ ಶಾಂತ ಸ್ವರೂಪವನ್ನು ಪಡೆದುಕೊಳ್ತಾ ಇದೆ, ತಣ್ಣಗಾಗ್ತಾ ಇದೆ ಅನ್ನೋ ಹೊತ್ತಿಗೆ ಈಗ ಹೊರಬಿದ್ದಿರುವ ಮತ್ತೊಂದು ಶಿಫಾರಸು ಸಿಡಬ್ಲ್ಯೂಆರ್ಸಿ ಶಿಫಾರಸಿನ ಬಗ್ಗೆ ಇದೀಗ ಸಿಡಬ್ಲ್ಯೂಎಂಎ ಸಭೆಯಲ್ಲಿ ಇದು ಅವೈಜ್ಞಾನಿಕ ಶಿಫಾರಸು ಅಂತ ಹೇಳಿ ವಾದ ಮಂಡನೆ ಮಾಡೋ ಪ್ರಯತ್ನ ಕರ್ನಾಟಕದ ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಕಾವೇರಿ ವಿವಾದ ಕರುನಾಡಿಗೆ ಮತ್ತೊಮ್ಮೆ ಶಾಕ್ ಎದುರಾಗಿದೆ. ದೆಹಲಿಯಲ್ಲಿ ಸಿಡಬ್ಲ್ಯೂಎಂಎ ಮಹತ್ವದ ಸಭೆ ಇದೀಗ ಆರಂಭ ಆಗಿದೆ. ರಾಜ್ಯದ ಪರವಾಗಿ ಅಧಿಕಾರಿ ಗೌರವ್ ಗುಪ್ತಾ ಸಭೆಯಲ್ಲಿ ಭಾಗಿಯಾಗಿದ್ದಾರೆ. ತಮಿಳುನಾಡಿಗೆ ನೀರು ಹರಿಸುವಂತೆ ಸಿಡಬ್ಲ್ಯೂಆರ್ಸಿ ನೀಡಿದ ಶಿಫಾರಸು. ನಿತ್ಯ 1.03 ಟಿಎಂಸಿ ನೀರು ಹರಿಸೋಕೆ ಶಿಫಾರಸನ್ನ ಮಾಡಿದೆ ಸಿಡಬ್ಲ್ಯೂಆರ್ಸಿ. ಒಟ್ಟು 15 ರಿಂದ 16 ಟಿಎಂಸಿ ನೀರು ಹರಿಸುವಂತೆ ಶಿಫಾರಸು ಮಾಡಿದೆ ಸಿಡಬ್ಲ್ಯೂಆರ್ಸಿ. ಸಿಡಬ್ಲ್ಯೂಆರ್ಸಿ ಶಿಫಾರಸಿನ ಬೆನ್ನಲ್ಲೇ ಇದೀಗ ಸಿಡಬ್ಲ್ಯೂಎಂಎ ಮಹತ್ವದ ಸಭೆ ನಡೀತಾ ಇರೋದು. ಈ ಶಿಫಾರಸನ್ನ ಪ್ರಶ್ನೆ ಮಾಡ್ತಿದ್ದಾರೆ ಕರ್ನಾಟಕದ ಪರ ಅಧಿಕಾರಿಗಳು. ಸಿಡಬ್ಲ್ಯೂಆರ್ಸಿ ಶಿಫಾರಸು ಅವೈಜ್ಞಾನಿಕವಾಗಿದೆ ಅಂತ ಹೇಳಿ ರಾಜ್ಯದ ಪರವಾಗಿ ವಾದವನ್ನ ಮಂಡಿಸ್ತಾ ಇದ್ದಾರೆ ಅಧಿಕಾರಿಗಳು. ಪ್ರತಿನಿತ್ಯ 3500 ಕ್ಯೂಸೆಕ್ ನೀರು ಹರಿಸುವಂತೆ ಹಿಂದಿನ ಆದೇಶ ಏನಿತ್ತು, ಇದರ ವಿರುದ್ದನೇ ಜನಾಕ್ರೋಶ ವ್ಯಕ್ತವಾಗಿತ್ತು. ರಾಜ್ಯದಲ್ಲಿ ನೀರಿನ ಕೊರತೆ ಇದೆ, ಇಲ್ಲಿನ ರೈತರಿಗೇನೆ ಬೆಳೆ ಬೆಳಿಬೇಡಿ ಅಂತ ಹೇಳಿ ಖುದ್ದು ಮುಖ್ಯಮಂತ್ರಿಗಳು ಹೇಳಿಬಿಟ್ಟಿದ್ದಾರೆ. ಇಂತಹ ಸಂದರ್ಭದಲ್ಲಿ ತಮಿಳುನಾಡಿಗೆ ನೀರು ಯಾವುದೇ ಕಾರಣಕ್ಕೂ ಹರಿಸಲಿಕ್ಕೆ ರಾಜ್ಯ ಸರ್ಕಾರ ಸಮ್ಮತಿಯನ್ನು ಸೂಚಿಸಬಾರದು ಅನ್ನೋ ಆಗ್ರಹ ರೈತ ಹಾಗೆ ಕನ್ನಡ ಪರ ಸಂಘಟನೆಗಳಿಂದ ಕೇಳೋಕೆ ಸಿಕ್ಕಿತ್ತು. ಇನ್ನು ಒಂದು ಮಟ್ಟಕ್ಕೆ ಈ ಜಲಾಶಯಗಳಲ್ಲಿ ನೀರಿನ ಪ್ರಮಾಣ ಹೆಚ್ಚಾಗಿತ್ತು. ಅನಿವಾರ್ಯವಾಗಿ ತಮಿಳುನಾಡಿಗೆ ನೀರು ಹರಿಸುವಂತಹ ಪರಿಸ್ಥಿತಿ ಬಂತು. ಹೀಗಾಗಿ ಹೋರಾಟಗಳು ಕೂಡ ಶಾಂತ ಸ್ವರೂಪವನ್ನು ಪಡೆದುಕೊಳ್ತಾ ಇದೆ, ತಣ್ಣಗಾಗ್ತಾ ಇದೆ ಅನ್ನೋ ಹೊತ್ತಿಗೆ ಈಗ ಹೊರಬಿದ್ದಿರುವ ಮತ್ತೊಂದು ಶಿಫಾರಸು ಸಿಡಬ್ಲ್ಯೂಆರ್ಸಿ ಶಿಫಾರಸಿನ ಬಗ್ಗೆ ಇದೀಗ ಸಿಡಬ್ಲ್ಯೂಎಂಎ ಸಭೆಯಲ್ಲಿ ಇದು ಅವೈಜ್ಞಾನಿಕ ಶಿಫಾರಸು ಅಂತ ಹೇಳಿ ವಾದ ಮಂಡನೆ ಮಾಡೋ ಪ್ರಯತ್ನ ಕರ್ನಾಟಕದ ಅಧಿಕಾರಿಗಳು ಮಾಡ್ತಾ ಇದ್ದಾರೆ.